ಹಾಯ್ ಹಲೋ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ನಿಮ್ಮ ಜಾಬ್ ಇನ್ಫೋ ಚಾನಲ್ಗೆ ಸ್ವಾಗತ. ಇವತ್ತಿನ ಮಾಹಿತಿ ಏನಪ್ಪ ಅಂತಂದರೆ, ಈಗಾಗಲೇ ಮಾಧ್ಯಮ ಮತ್ತು ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗ್ತಕ್ಕಂಥ ಈ ಒಂದು ಯುವ ನಿಧಿ ಯೋಜನೆಗೆ ಸಂಬಂಧಪಟ್ಟಂಥ ಒಂದು ಮಾಹಿತಿ. ಯಾರು ಈ ಒಂದು ಯುವ ನಿಧಿಗೆ ಯೋಜನೆಗೆ ಅರ್ಹ ಫಲಾನುಭವಿಗಳಾಗಿದ್ದರೆ ತಪ್ಪದೇ ಈ ಒಂದು ಮಾಹಿತಿಯನ್ನು ನೋಡಿ, ಹಾಗೆ ಈ ಮಾಹಿತಿಯನ್ನು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ಇಂಥ ಒಂದು ಎಲ್ಲ ಒಂದು ನಿಖರ ಮಾಹಿತಿಗಳಿಗಾಗಿ ಈ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕಾನ್ ಮೇಲೆ ಆಲ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ನಾವು ಹಾಕುವಂಥ ಯಾವುದೇ ಒಂದು ಮಾಹಿತಿ ಆಗಿರ್ಬೋದು ಅಥವಾ ಜಾಬ್ ಅಪ್ಡೇಟ್ಸ್ ಆಗಿರ್ಬೋದು ನಿಮಗೆ ಮೊದಲಿಗೆ ತಲುಪ್ತವೆ ಅಂತ ಹೇಳ್ತಾ, ಇವತ್ತಿನ ಈ ಒಂದು ಯುವ ನಿಧಿಗೆ ಸಂಬಂಧಪಟ್ಟಂತೆ ಏನು ಸ್ನೇಹಿತರೆ, ಈಗಾಗಲೇ ಯುವ ನಿಧಿಗೆ ಹಣವನ್ನು ಮೀಸಲಿಡಲಾಗಿಲ್ಲ ಬಜೆಟ್ನಲ್ಲಿ ಅನ್ನುವಂಥ ಮಾಹಿತಿ ಕೂಡ ಎಲ್ಲ ಕಡೆ ಬಿತ್ತರವಾಗ್ತಾ ಇದೆ. ಸ್ನೇಹಿತರೆ, ಯಾರು ಕೂಡ ಗಾಬರಿಗೊಳ್ಳಬೇಡಿ. ಸರ್ಕಾರ ಏನು ಗ್ಯಾರಂಟಿಗಳನ್ನು ಜಾರಿಗೆ ತಂದಿದೆ, ಈಗಾಗಲೇ ಸಾಕಷ್ಟು ವಿದ್ಯಾರ್ಥಿಗಳ ಬಗ್ಗೆ ಅವರಿಗೆ ಅರಿವು ಕೂಡ ಇದೆ. ಸರ್ಕಾರ ಯಾವುದೇ ಕಾರಣಕ್ಕೂ ಈ ಯೋಜನೆಯನ್ನು ಸಡನ್ನಾಗಿ ನಿಲ್ಲಿಸಲಿಕ್ಕೆ ಆಗೋದಿಲ್ಲ. ಯಾಕಂತಂದರೆ 56,000 ನೇಮಕಾತಿಯನ್ನು ಮಾಡಲೇಬೇಕು. ಜೊತೆಗೆ ಏನು ನಿರುದ್ಯೋಗ ಯುವಕರಿಗೆ ನಾವು 3,000 ಕೊಡ್ತಾ ಇದ್ದೀವಿ ಅಂತ ಅವರು ಹೇಳ್ಕೊತ ಹೋಗ್ತಾ ಇದ್ದಾರೆ. ಇಂಥ ಒಂದು ಸಮಯದಲ್ಲಿ ಈ ಒಂದು ಯೋಜನೆ ನಿಲ್ಲಿಸಲಿಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕೆ ಬಜೆಟ್ನಲ್ಲಿ ಪರ್ಯಾಯ ವ್ಯವಸ್ಥೆಯನ್ನು ಕೂಡ ಮಾಡಲಿಕ್ಕೆ ಅವಕಾಶ ಇರುತ್ತೆ. ಸ್ನೇಹಿತರೆ, ಬಜೆಟ್ನಲ್ಲಿ ಅಧಿಕೃತವಾಗಿ ಹಣ ಇಟ್ಟಿಲ್ಲ ಅಂತ ಯೋಜನೆಯನ್ನು ನಿಲ್ಲಿಸಲಿಕ್ಕೆ ಆಗೋದಿಲ್ಲ. ಯಾರೂ ಕೂಡ ದಯವಿಟ್ಟು ಆತಂಕಕ್ಕೊಳಗಾಗಬೇಡಿ. ಯಾಕಂತಂದರೆ ರಾಜ್ಯದಲ್ಲಿ ದಿನೇ ದಿನೇ ನಿರುದ್ಯೋಗ ಹೆಚ್ಚಾಗ್ತಿರೋದ್ರಿಂದ ಸರ್ಕಾರ ಈ ಒಂದು ಕ್ರಮವನ್ನು ಕೈಗೊಂಡಿರೋದ್ರಿಂದ ಯಾವುದೇ ಕಾರಣಕ್ಕೂ ಈ ಒಂದು ಯೋಜನೆ ಸಂಪೂರ್ಣವಾಗಿ ನಿಂತು ಹೋಗುತ್ತೆ, ಹಣ ಇಲ್ಲ ಅಂತ ಯಾವುದೇ ಊಹಾಪೋಹಗಳಿಗೆ ಕಿವಿ ಕೊಡಬೇಡಿ. ಯಾಕಂತಂದರೆ ರಾಜ್ಯ ಸರ್ಕಾರಕ್ಕೆ ಪ್ರತಿಷ್ಠೆ ಕೆಲಸ ಕೂಡ ಆಗಿದೆ ಇದೊಂದು. ಇಂಥ ಯೋಜನೆಗಳನ್ನೇನಾದರೂ ಅವರ ನಿಲ್ಲಿಸಿದರೆ ಆದರೆ ಸರ್ಕಾರಕ್ಕೂ ಕೂಡ ನುಡಿದಂತೆ ನಡೆದ ಸರ್ಕಾರ ಅಂತ ಒಂದು ಪಟ್ಟವನ್ನು ತೊಗೊಂಡು ಇವತ್ತು ಅವರು ಅಧಿಕಾರವನ್ನು ನಡೆಸ್ತಾ ಇದ್ದಾರೆ. ಅದಕ್ಕಾಗಿ ಯಾರೂ ಕೂಡ ಗಾಬರಿ ಆಗಬೇಡಿ. ಅಂಥ ಏನಾದರೂ ಮಾಹಿತಿ ಇದ್ದರೆ ನಿನ್ನೆ ಮುಖ್ಯಮಂತ್ರಿಗಳವರೇ ಕೂಡ ಅಥವಾ ಸಂಬಂಧಪಟ್ಟಂಥ ಯುವಜನ ಮತ್ತು ಸಬಲೀಕರಣ ಸಚಿವಾಲಯದಿಂದ ಕೂಡ ಅಧಿಕೃತವಾದಂಥ ಆದೇಶ ಕೂಡ ಬರ್ತಿತ್ತು. ಆದರೆ ಯಾವುದೇ ರೀತಿಯಾದಂಥ ಆದೇಶ ಬಂದಿಲ್ಲ. ಎಲ್ಲೂ ಕೂಡ ಅವರು ಬಜೆಟ್ನಲ್ಲಿ ಹಣ ಇಟ್ಟಿಲ್ಲ, ಇನ್ನು ಈ ಯೋಜನೆಯನ್ನು ಕಂಟಿನ್ಯೂ ಮಾಡಲ್ಲ ಅಂತ ಎಲ್ಲೂ ಕೂಡ ಹೇಳಿಲ್ಲ. ಅದಕ್ಕಾಗಿ ಯೋಜನೆ ಮುಂದುವರಿಯುತ್ತೆ ಸ್ನೇಹಿತರೆ ಅಂತ ಹೇಳ್ತಾ, ಈ ಒಂದು ಎಲ್ಲ ಒಂದು ಮಾಹಿತಿಯನ್ನು ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ಕೂಡ ಧನ್ಯವಾದಗಳು.